ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ 30ನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ. ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, LED ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ದಸರಾ ದೀಪಾವಳಿ ಪ್ರಯುಕ್ತ 5,000 ಮೇಲ್ಪಟ್ಟ ಖರೀದಿಗೆ 1 ಲಕ್ಕಿ ಡ್ರಾ ಕೂಪನ್, 150 ಬಹುಮಾನ ಗೆಲ್ಲುವ ಅವಕಾಶ. ಲಕ್ಕಿ ಡ್ರಾ ನಲ್ಲಿ LED ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್, ಐರನ್ ಬಾಕ್ಸ್, ಕೆಟಲ್, ಗ್ಯಾಸ್ ಸ್ಟವ್, ತವಾ, ವಾಲ್ ಕ್ಲಾಕ್ ಡೆಲ್ಲಿ. 20,000 ಮೇಲ್ಪಟ್ಟು ಖರೀದಿಗೆ 9,250 MRPಯ VIP ಟ್ರಾಲಿ ಕೇವಲ 1,590ಕ್ಕೆ. ಸುಲಭ ಸಾಲ, ಪ್ರತಿ ಖರೀದಿಗೆ ಖಚಿತ ಬಹುಮಾನ. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಮಹಿಳೆಯನ್ನು ಕೊಲೆ ಮಾಡಿ ಕಾಮದಾಹ ತೀರಿಸಿಕೊಂಡ ಆರೋಪಿ ಮುರುಗಮಲ ಗ್ರಾಮದ ಬಳಿ ಅರೆಸ್ಟ್. ಮುಳುಬಾಗಿನಲ್ಲಿ ಮಹಿಳೆಯನ್ನು ಕೊಲೆ ಮಾಡಿದ ನಂತರ ಕಾಮದಾಹ ತೀರಿಸಿಕೊಂಡ ನಂತರ ಶವವನ್ನು ನಿರ್ಜನ ಪ್ರದೇಶದಲ್ಲಿ ಬಿಸಾಡಿದ ಆರೋಪಿಯನ್ನು ಕೊನೆಗೂ ಮುಳುಬಾಗಿಲು ಪೊಲೀಸರು ಚಿಂತಾಮಣಿ ತಾಲೂಕಿನ ಮುರುಗಮಲ ಬಳಿ ಬಂಧಿಸಿರುವ ಘಟನೆ ನಡೆದಿದೆ. ಮುಳುಬಾಗಿಲಿನ ಐದರಿ ನಗರ ಹೊರವಲಯದ ಬಳಿ ಮಹಿಳೆಯೊಬ್ಬರ ಶವ ಪತ್ತೆಯಾದ ಘಟನೆ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಮುಳುಬಾಗಿಲು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಶವದ ಮೇಲೆ ಗಾಯ, ತಲೆಗೆ ಹೊಡೆದ ಗಾಯದಿಂದ ಆಕೆ ಕೊಲೆಯಾಗಿರುವ ಸಾಧ್ಯತೆ ಇದೆ ಎಂಬ ಶಂಕೆ ವ್ಯಕ್ತವಾಗಿತ್ತು. ಮೃತ ಮಹಿಳೆಯನ್ನು ಮುಳುಬಾಗಿನ ಪಳ್ಳಿಗರ ಪಾಳ್ಯದ ನಿವಾಸಿ ಮೈಕ್ ಶಂಕರ್ ಅವರ ಪತ್ನಿ ಸುಶೀಲಮ್ಮ ಎಂದು ಗುರುತಿಸಲಾಗಿದೆ. ಆಕೆ ಕೆಲ ಸಮಯದಿಂದ ಮಾನಸಿಕ ಅಸ್ವಸ್ಥೆಯಾಗಿದ್ದ ಕಾರಣ ಗಂಡನೇ ಕೊಲೆ ಮಾಡಿಬರದೆ ಎಂಬ ಅನುಮಾನವೂ ಸಹ ಹಬ್ಬಿತ್ತು. ಪೊಲೀಸರು ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದರು. ಸುಳಿವಿಗಾಗಿ ಮುಳುಬಾಗಿಲು APMC ಮಾರ್ಕೆಟ್ ರಸ್ತೆಯ ಸುಮಾರು 100ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಪರಿಶೀಲಿಸಲಾಯಿತು. ಆದರೆ ಒಂದು ಕ್ಯಾಮೆರಾದಲ್ಲಿ ಸೆಪ್ಟೆಂಬರ್ 24ರಂದು ಮಧ್ಯರಾತ್ರಿಯಲ್ಲಿ ಆಟೋವೊಂದರ ದೃಶ್ಯಗಳು ಸಿಕ್ಕಿದ್ದವು. ಆ ಆಟೋ ಮೇಲೆ ಇರುವ ಸ್ಟಿಕ್ಕರ್ ಆಧರಿಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದರು. ಆ ಆಟೋ ಮುಳುಬಾಗಿಲು ನಗರದ ಸೈಯದ್ ಸುಹೇಲ್ ಎಂಬಾತನನ್ನು ಎಂದು ತಿಳಿದು ಬಂದಿತು. ಆತನಿಗಾಗಿ ಹುಡುಕಾಟ ನಡೆಸಿದಾಗ ಸೈಯದ್ ಸುಹೇಲ್ ತಲೆಮರೆಸಿಕೊಂಡಿದ್ದನು. ಮುಂದಿನ ತನಿಖೆಯಲ್ಲಿ ಆತ ಚಿಂತಾಮಣಿ ತಾಲೂಕು ಮುರುಗಮಲ ಬಳಿ ತಲೆಮರೆಸಿಕೊಂಡಿರುವ ಮಾಹಿತಿ ದೊರಕಿತು. ಕೊನೆಗೂ ಪೊಲೀಸರು ಆತನನ್ನು ಬಂಧಿಸಲು ಯಶಸ್ವಿಯಾದರು. ಸೈಯದ್ ಸುಹೇಲ್ ಸುಶೀಲಮ್ಮನನ್ನು ಮನೆಗೆ ಬಿಡುವುದಾಗಿ ಹೇಳಿ ಆಟೋದಲ್ಲಿ ಕೂರಿಸಿ ಬೇರೆ ದಾರಿಯಲ್ಲಿ ಹೆದ್ದಾರಿಗೆ ಕರೆದೊಯ್ದಿದ್ದನು. ಗಮನದಲ್ಲಿ ಬೇರೆ ದಾರಿ ಹಿಡಿದಿರುವುದನ್ನು ಅರಿತಾಗ ಸುಶೀಲಮ್ಮ ಆತಂಕದಿಂದ ಆಟೋದಿಂದ ಜಿಗಿದಿದ್ದಾಳೆ. ಆಗ ಸುಹೇಲ್ ಕಲ್ಲಿನಿಂದ ಆಕೆಯ ತಲೆಗೆ ಹೊಡೆದು ರಕ್ತಸ್ರಾವದಿಂದ ಆಕೆ ಅಲ್ಲಿ ಮೃತಪಟ್ಟಿದ್ದಾಳೆ. ಆ ಬಳಿಕ ಆರೋಪಿ ಶವವನ್ನು ಆಟೋದಲ್ಲಿ ನಿರ್ಜನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಶವದ ಮೇಲೆಯೇ ಕಾಮದಾಹ ತೀರಿಸಿಕೊಂಡು ಶವವನ್ನು ನಿರ್ಜನ ಪ್ರದೇಶದಲ್ಲಿ ಬಿಸಾಡಿ ಹೋಗಿದ್ದ. ನಂತರ ತನಿಖೆ ಕೈಗೊಂಡಾಗ ಕೊಲೆ, ಕಾಮದಾಹ ಪತ್ತೆಯಾದ ನಂತರ ಆರೋಪಿಯನ್ನು ಚಿಂತಾಮಣಿ ತಾಲೂಕಿನ ಮುರುಗಮಲ ಬಳಿ ಬಂಧಿಸುವಲ್ಲಿ ಮುಳುಬಾಗಿಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಕೋಲಾರ SP ನಿಖಿಲ್ ಬೀರ್ ಅವರು ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದರು. ಒಟ್ಟಾರೆ ತನ್ನ ತಾಯಿ ವಯಸ್ಸಿನ ಮಹಿಳೆಯನ್ನು ಕೊಂದು ಶವದೊಂದಿಗೆ ಸಂಭೋಗ ಮಾಡಿ ವಿಕೃತಿ ಮೆರೆದಿದ್ದಾನೆ. ಈ ರೀತಿ ಸೈಕೋ ವರ್ತನೆಗೆ ಇಡೀ ಮುಳುಬಾಗಿಲು ನಗರವೇ ಬೆಚ್ಚಿ ಬಿದ್ದಿದ್ದು, ಆರೋಪಿಗೆ ಕಾನೂನಿನಡಿಯಲ್ಲಿ ಸೂಕ್ತ ಶಿಕ್ಷೆಯಾಗಬೇಕು ಎಂದು ಪತಿ ಹಾಗೂ ಸಂಬಂಧಿಕರು ಆಗ್ರಹಿಸಿದ್ದಾರೆ. ಏನು ಗೊತ್ತಾಯ್ತು? ಯಾರು ಮರ್ಡರ್ ಮಾಡಿದ್ದು? ಮತ್ತೆ ಮರ್ಡರ್ ಆಗಿರೋದು ಗೊತ್ತಾಯ್ತು, ಓಡಾಬಿಟ್ಟು ಅಂತೀವಿ. ಆಯ್ತು ಬಾ. ನಿಮಾನ್ಸು ದೇವಸ್ಥಾನಗಳು, ನಿಮಾನ್ಸಲ್ಲಿ, ಬೆಂಗಳೂರಲ್ಲಿ ಕಿಡ್ವೆ ಆಸ್ಪತ್ರೆ, ಮತ್ತು ಗೌಡ ಹಾಸ್ಪಿಟ್ಲು, ಕಿಲೋಮಣಿ ಹಾಸ್ಪಿಟ್ಲು, MS ರಾಮ್ ಹಾಸ್ಪಿಟ್ಲು ಎಲ್ಲ ತೋರಿಸ್ಕೊಂಡು ನಾನು ಮನೆಯಲ್ಲೇ ಇಟ್ಕೊಂಡೆ. ಆ ಅಮ್ಮನಿಗೆ ಕಾಲಿಗೆ ಕೈಗೆಲ್ಲ ಇದಾಕ್ಕೊಂಡು 20 ವರ್ಷದಿಂದ ನಾನು ಮನೆಯಲ್ಲೇ ಕಾಪಾಡಿಕೊಂಡು ಬಂದೆ. ಮತ್ತೇನಾಯ್ತಂತೆ, ನಮ್ಮ ಹೆಂಡತಿ ತಂಗಿ ಏನೋ ಫಂಕ್ಷನ್ ಇದೆ ಅಂತ ಬೇತ್ಮಂಗ್ಳಿಗೆ ಹೋದ್ರೆ ಅವತ್ತು 24ನೇ ತಾರೀಕು ಮಧ್ಯಾಹ್ನ ಹೋದ ತಕ್ಷಣ ಈ ಅಮ್ಮನ ಏನು ಮಾಡಿದ್ರಂತೆ, ನನ್ನ ಮಗಳಿತ್ತು, ಈ ಥರ ನಾನು ಆ ಅಮ್ಮನಿಲ್ಲ, ಈ ಥರ ಬಿಚ್ಚಮ್ಮ ನಾನು ಇದಕ್ಕೆ ಹೋಗಬೇಕು ರಿಸರ್ಚ್ಗೆ ಅಂತೇಳಿದ್ದಾರೆ. ನಮ್ಮಿದೇ ಇಲ್ಲ ಕೇಳಿಕೊಂಡು ಆ ಅಮ್ಮನ ಬಿಚ್ಚವಳೆ. ಬಿಚ್ಚಿಬಿಟ್ಟ ತಕ್ಷಣ 4:30 ನಿಮಿಷಕ್ಕೆ ಬಿಚ್ಚಿರೋದು. 5 ಗಂಟೆ ಆದ್ರೂ 6 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ. ಮತ್ತೆ ನಾನು ಹುಡುಕಾಟ ಮಾಡಿದೆ. ಈ ಥರ ಈ ಕಡೆ ಹೋಗಿದ್ರೆ ಆ ಕಡೆ ಹೋಗಿದ್ರೆ ಅಂದರೆ ನಾನು ತೊಂಪಳ್ಳಿವರೆಗೂ ಬಂದು ಹುಡುಕಾಟ ಮಾಡಿದೆ. ಆವತ್ತೇ ಬಿಟ್ಟಿರೋದು, ಮನೆಯಲ್ಲೇ ಇಟ್ಕೊಂಡು ಇದು ಮಾಡ್ತಾಯಿದ್ದೆ. ಆವತ್ತು ಬಿಟ್ಟಿರೋದು 24ನೇ ತಾರೀಕು 10 ಗಂಟೆವರೆಗೂ ಹುಡುಕಿದ್ವಿ, ನಮ್ಗೆ ಸಿಗಲಿಲ್ಲ. ಮತ್ತು ಬೆಳಗ್ಗೆ ಗೊತ್ತಾಯಿತು ಈ ಥರ ಶವ ಬಿದ್ದಿದೆ ಅಂತ ನಮ್ಮ ಸಾಹೇಬರು ಸಬ್ ಇನ್ಸ್ಪೆಕ್ಟ್ರ್ ರಾಜಣ್ಣ ಅವರು ಮತ್ತು ನಮ್ಮ ನಂದಕುಮಾರ್ DSP ಅವರು ಹೇಳಿದ್ರು. ನಾವು ಹುಡುಕ್ತಾ ಇದ್ವಿ, ಇವ್ರಿಗೆ ಹೇಳಿದ್ದು ಒಂದು ಬೆಳಗ್ಗೆನೇ.
ಈ ಥರ ನಿಮ್ದು ಇದು ಅಂತ ನೋಡಿದ್ರೆ ನಮ್ಮದೇ, ನಮ್ಮ ಹೆಂಡತಿ ಅವ್ರದ್ದೇ ಬಾಡಿ. ಯಾವ ಥರ ಇತ್ತು ಅಲ್ಲಿ ಪರಿಸ್ಥಿತಿ? ಅಲ್ಲಿ ಪರಿಸ್ಥಿತಿ ಬಂದು ಅದೇ ಈಗ ಕ್ಯೂನಲ್ಲಿ ಮತ್ತು ಬಾಯಲ್ಲಿ ಎಲ್ಲ ಬ್ಲಡ್ ಬರ್ತಾಯಿತ್ತು, ಮೂಗು ಎಲ್ಲ ಬ್ಲಡ್ ಬರ್ತಾಯಿತ್ತು. ನಮ್ಮ ಬರ್ತಾಯಿತ್ತು. ನಾವು ಸ್ಪಾಟೆಲ್ಲ ಹೋಗಿದಾಗ ನಮ್ಮದೇ ಬಾಡಿ ಅಂತ ಹೇಳ್ಬಿಟ್ಟು ಬರ್ತಾಯಿತ್ತು. ಮತ್ತು ನಾವು SNR ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಇದು ಮಾಡಿಕೊಂಡು ಮತ್ತೆ ನಾವು ಬಂದು ದಫನ್ ಮಾಡ್ತೀವಿ. ಅದಕ್ಕೆ ಮುಂಚೆ ನಾನೇ ಮಾಡಿರೋದು ಅಂತ ನನ್ನ ಮೇಲೆ ಅನುಮಾನ ಬಿಟ್ಟಿದ್ರು ಪೊಲೀಸ್ನವರು, ನಾನೇ ಅಂತ. ಅವ್ರು ಸಿಗ್ಮೇಲೆ ನಾನು ಇನ್ಕ್ವೈರಿಗೆ ಕರೆದ್ರು, ನಾನೆಲ್ಲ ಹೇಳ್ತಾನೆ ಬಂದೆ. ಸರ್ ಫಂಕ್ಷನ್ ಮುಗಿದ್ಮೇಲೆ ಈ ವಾರಗಳೆಲ್ಲ ದಿವಸಗಳು ಹಾಲು ಎಲ್ಲ ಆದೋದ್ಮೇಲೆ ನಾನೇ ಅಂತ ಕನ್ಫರ್ಮ್ ಆದರೆ ನಾನೇ ಬರ್ತೀನಿ ಸರ್. ನಾನು ಅಂಥವನ್ನೆಲ್ಲ 20 ವರ್ಷದಿಂದ ನಾನು ಕಾಪಾಡ್ಕೊಂಡು ಬಂದು ಆವತ್ತು 25ನೇ ತಾರೀಕು ಬಂದು ನನ್ನ ಹೆಂಡ್ತಿನ ಅಲ್ಲೇ ಸಾಯಿಸ್ಬೇಕಂತ ನನಗೇನು ಇದಿಲ್ಲ ಸರ್. ನಿಮ್ಮ ಮಾಹಿತಿ ಬಂದರೆ ನಾನೇ ಇದು ಮಾಡ್ತೀನಿ ಸರ್, ಅಷ್ಟ ಇದು ಮಾಡ್ತೀನಿ ಅಂತ ಹೇಳಿ. ಏನು ಹೇಳ್ತಾರಣ್ಣ? ಆರೋಪಿ ಅವನು ಯಾರು ಅಂತ ಗೊತ್ತಾ ನಿಮಗೆ? ಆರೋಪಿ ನಮಗೆ ಪೊಲೀಸ್ನವ್ರು ತೋರಿಸಿ ಇವತ್ತೇ ನಾವು ನೋಡಿದ್ದು. ಬೇರೆಯವ್ರು ಮಾಡಬಾರ್ದು, ಆ ಥರ ಶಿಕ್ಷೆ ಕೊಡಬೇಕು. ಒಪ್ಕೊಂಡವನೇ, ನಾನೇ ಸಾಯಿಸಿದ್ದು, ನಾನೇ ಇದು ಮಾಡಿದ್ದು, ನಾನೇ ಅಷ್ಟು ಹತ್ತರಲ್ಲಿ 12:15 ನಾನೇ ಇದು ಮಾಡಿದ್ದು, ನಾನೇ ಆಟೋದಲ್ಲಿ ಎತ್ಕೊಂಡು ಹೋಗಿದ್ದು ಅಂತ ಅವನೇ ಹೇಳಿದ್ದಾನೆ. ಅವನು ಒಪ್ಕೊಂಡಿದ್ದ. 9/2024 ಮುಳಬಾಗಿಲು ಟೌನ್ ಹೊರವಲಯದಲ್ಲಿ ಒಂದು ಹೆಂಗಸಿನ ಮೃತದೇಹ ನಮಗೆ ಸಿಕ್ಕಿತ್ತು. ಈ ಹೆಂಗಸನ್ನು ನಾವು ಟ್ರೇಸ್ ಮಾಡಿದಾಗ ಅವರು ಹೆಸರು ಬಂದ್ಬಿಟ್ಟು ಸುಶೀಲಮ್ಮ, ವೈಫ್ ಆಫ್ ಮೈಕ್ ಶಂಕರ್ ಅಂತ ನಮಗೆ ಗೊತ್ತಾಗುತ್ತೆ. ಈ ಮೃತದೇಹದಲ್ಲಿ ಒಂದು ಸ್ವಲ್ಪ ಮೂಗು ಮತ್ತು ಕಿವಿ ಹತ್ರ ಒಂದು ಸ್ವಲ್ಪ ರಕ್ತ ಬಂದಿರೋದ್ರಿಂದ ನಾವು ಮೊದಲು ಇದನ್ನು ಒಂದು UDR ಆಗಿ ತಗೊಂಡು ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ನಮಗೆ ಇದು ಒಂದು 2 ರಿಬ್ಸ್ ಕಟ್ಟಾಗಿದೆ ಮತ್ತು ತಲೆಗೆ ಏಟು ಬಿದ್ದಿದೆ ಅಂತ ನಮಗೆ ತಿಳುವಳಿಕೆ ಆಗುತ್ತೆ. ಇದೇ ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಆರಂಭಿಸಿ ನಮ್ಮ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಒಂದು ಟೀಮನ್ನು ಮಾಡಿ ನಾವು ಕಳಿಸ್ಕೊಟ್ಟಿರ್ತೀವಿ. ಈ ಇನ್ವೆಸ್ಟಿಗೇಷನಲ್ಲಿ ನಾವು ಮುಂದುವರೆದಾಗ ಈ APMC ಹತ್ರ ಒಂದು CCTVಯಲ್ಲಿ ಈ ಒಬ್ಬ ಅನಾಮಧೇಯ ವ್ಯಕ್ತಿ ಈ ಒಂದು ಸುಶೀಲಮ್ಮನ್ನ ಫಾಲೋ ಮಾಡ್ಕೊಂಡು ಹೋಗಿ ಚುಡಾಯಿಸೋದು ನಮಗೆ ತಿಳಿಯುತ್ತೆ. ಆಮೇಲೆ ನಂತರ ಒಂದು ಆಟೋದಲ್ಲಿ ಕೂರಿಸ್ಕೊಂಡು ಹೋಗೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಫಾಲೋ ಅಪ್ ಮಾಡಿದಾಗ ಸೈಯದ್ ಸುಹೇಲ್ ಅನ್ನೋ ಒಬ್ಬ ಹುಡುಗನ ನಮ್ಮ ಡೀಟೇಲ್ಸು ನಮಗೆ ಸಿಗುತ್ತೆ. ಅವನ ಹತ್ರ ಇರೋ ಆಟೋದಲ್ಲೇ ಇವಳನ್ನ ಕರ್ಕೊಂಡು ಹೋಗಿರ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಅವನ್ನ ನಂತರ ಅರೆಸ್ಟ್ ಮಾಡಿ ಅವನಿಗೆ ವಿಚಾರಣೆ ಮಾಡಿದಾಗ ಈ ಸುಶೀಲಮ್ಮ ಅವರು ಬಂದ್ಬಿಟ್ಟು ಮಾನಸಿಕ ಅಸ್ತಿವ್ಯಸ್ತೆಯಾಗಿರೋದ್ರಿಂದ ಅವಳು ನಿಮ್ಯಾನ್ಸಲ್ಲಿ ಟ್ರೀಟ್ಮೆಂಟ್ನ ತಗೊತಾ ಇರ್ತಾಳೆ. ಹಿಂದಿನ ದಿನ ಅವಳು ಒಂದು ಸುಮಾರು 6:30 ಅಷ್ಟೊತ್ತಿಗೆ ಮನೆಯನ್ನು ಬಿಟ್ಟು ಅವಳು ಆಚೆ ಹೋಗಿರ್ತಾಳೆ. ರಾತ್ರಿ ಒಂದು 11:30, 12 ಗಂಟೆ ಅಷ್ಟೊತ್ತಿಗೆ ಈ ಸುಹೇಲ್ ಈ ಸುಶೀಲಮ್ಮನ್ನ ನೋಡ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಚುಡಾಯಿಸ್ತಾನೆ. ಅವನು ಚುಡಾಯಿಸಿ ಅವನಿಗೆ ಆಟೋದಲ್ಲಿ ಕರ್ಕೊಂಡು ಹೋಗೋಣ ಬಾ ಅಂತ ಕರೀತಾನೆ. ಅವನು ಇದನ್ನ ಅವಳು ಯಾವಾಗ ನಿರಾಕರಿಸ್ತಾಳೆ, ಆಮೇಲೆ ಆಯಿತು ಮನೆಗೆ ಬಿಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವನ್ನ ಆಟೋದಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾವಾಗ ಅವನು ಮನೆ ದಾರಿಯಲ್ಲಿ ಹೋಗ್ದಲೇ ಬೇರೆ ದಾರಿ ಕಡೆ ಹೋಗೋದನ್ನ ಸುಶೀಲಮ್ಮ ಗಮನಿಸ್ತಾಳೆ. ಅವಾಗ ಅವಳು ಆಟೋಯಿಂದ ಜಂಪ್ ಮಾಡ್ತಾಳೆ. ಆಟೋಯಿಂದ ಜಂಪ್ ಮಾಡಿ ಅಲ್ಲಿ ಒಂದು ರೋಡ್ ಸೈಡಲ್ಲಿ ಬಿದ್ದಿರ್ತಾಳೆ. ಅವಾಗಲೇ ಇವನು ಸುಹೇಲ್ ಹೋಗ್ಬಿಟ್ಟು ಒಂದು ಕಲ್ಲು ತಗೊಂಡು ತಲೆ ಹಿಂದೆ ಒಂದು ಏಟನ್ನು ಹೊಡಿತಾನೆ. ಹೊಡೆದ್ಬಿಟ್ಟು ಬಾಡಿನ ವಾಪಸ್ ಆಟೋಗೆ ಹಾಕ್ಕೊಂಡು ಆಟೋದಲ್ಲೇ ಅವನ್ನ ರೇಪ್ ಮಾಡ್ತಾರೆ. ನಂತರ ಇನ್ನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಎಲ್ಲಿ ನಮಗೆ ಬಾಡಿ ಇನಿಷಿಯಲಿ ಸಿಕ್ಕಿತ್ತು ಅಲ್ಲಿ ಬಾಡಿನ ಬಿಸಾಕ್ಬಿಟ್ಟು ಅವನು ಅಲ್ಲಿಂದ ಆ ಜಾಗದಿಂದ ಪರಾರಿ ಆಗ್ತಾನೆ. ಸೊ ಇಲ್ಲಿ ನಾವು ಮೋಟಿವ್ನ ನೋಡಿದಾಗ ಅವನು ಇವಳಿಗೆ ಏನು ಸಂಭೋಗ ಮಾಡಬೇಕು ಅನ್ನೋದೇ ಮೇನ್ ಮೋಟಿವ್ ಆಗಿರುತ್ತೆ. ಅಲ್ಲಿ ಯಾವಾಗ ಒಂದು ರೋಡ್ ಸೈಡಲ್ಲಿ ಬಿದ್ದಿರ್ತಾರೆ ಆವಾಗ ಅವನು ಕಲ್ಲು ತಗೊಂಡು ಅವನಿಗೆ ಹೊಡೆದುಬಿಟ್ಟು ಅವನ್ನ ಮರ್ಡರ್ ಮಾಡಿರ್ತಾನೆ. ಮರ್ಡರ್ ಮಾಡಾದ ನಂತರ ಅವರು ಸಂಭೋಗ ಮಾಡಿಬಿಟ್ಟು ಬಾಡಿನ ಬಿಸಾಕ್ಬಿಟ್ಟು ಹೋಗಿರ್ತಾನೆ. ಹೋಗಿರೋದಿಲ್ಲ ಅವನು, ಒಟ್ಟು ಅಲ್ಲಿ ಶಿಡ್ಲಘಟ್ಟ ಹತ್ರ ಹೋಗಿರ್ತಾನೆ ಅವನು. ಅಲ್ಲಿ ಅವ್ರದ್ದು ಮಿಸೆಸ್ ಅವರು ಪ್ರೆಗ್ನೆಂಟ್ ಇರ್ತಾರೆ, ಅದಕ್ಕೆ ಡೆಲಿವರಿಗೋಸ್ಕರ ಆ ಕಡೆ ಅವನು ಹೋಗಿರ್ತಾನೆ. ಒಂದು ಸದ್ಯಕ್ಕೆ ಹಿಸ್ಟ್ರಿ ಏನೂ ಇಲ್ಲ, ಬಟ್ ಅವರ ತಂದೆಯವರು ಬಂದ್ಬಿಟ್ಟು ಒಬ್ಬರು MOB ಆಗಿದ್ರು. ಅವರು ಸಣ್ಣ ಪುಟ್ಟ ಕಳ್ತನಗಳಲ್ಲಿ ಭಾಗಿಯಾಗಿದ್ರು. ಅದಕ್ಕೆ ಇವನು ಇವಾಗ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದಾನೆ.